ಎಲ್ರಿಗೂ ನಮಸ್ಕಾರ. ಸೊ ಇದಾಗಿರುತ್ತೆ ನನ್ನ ಮಗಳ ಭರತನಾಟ್ಯ ಆನ್ಯುವಲ್ ಡೇ ಪ್ರೋಗ್ರಾಮ್ ದಿನದ ಪುಟ್ಟ ಒಂದು ವಿಡಿಯೋ. ನನ್ನ ಮಗಳ ಪ್ರತಿಯೊಂದು ಮೂಮೆಂಟ್ಸ್ನು ನಾನು ಮೆಮೊರಿಯಲ್ಲಿ ಇಟ್ಕೋಬೇಕು ಅಂತೇಳಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಶೇರ್ ಮಾಡ್ಕೊತೀನಿ, ಯಾಕೆ ಅಂದರೆ ಅದು ಯಾವಾಗಲೂ ಕೂಡ ಅಲ್ಲೇ ಇರುತ್ತೆ ಅಂತೇಳಿ. ಇದು ಮಾರ್ನಿಂಗು ಅವಳು ರಿಹರ್ಸಲ್ ಕ್ಲಾಸ್ ಇತ್ತು ಅಂತ ಹೋಗಿದ್ದು, ಸಂಜೆ ಈವ್ನಿಂಗ್ ಪ್ರೋಗ್ರಾಮ್ ಇದ್ದಿದ್ದು. ಮಾರ್ನಿಂಗ್ ಒಂದು ಸರಿ ರಿಹರ್ಸಲ್ ಕರೀತಾರೆ, ಹೋಗಿದ್ರು. ಅವಳು ಬರೋ ಅಷ್ಟೊತ್ತಿಗೆ ನಾನು ಡ್ರೆಸ್ಸು ಎಲ್ಲ ರೆಡಿ ಮಾಡಿಕೊಂಡೆ. ಇವೆಲ್ಲ ಐಟಮ್ಸ್ ಏನಿತ್ತಲ್ವ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಮಧ್ಯಾಹ್ನ ಬಂದುಬಿಟ್ಟು ಮೇಕಪ್ಪಿಗೆ ಕರ್ಕೊಂಡು ಹೋಗಬೇಕಿತ್ತು. ಈ ಸರಿ ಬಂದುಬಿಟ್ಟು ಮೇಕಪ್ಪಿಗೆ ಹೊರಗೆ ಹೇಳಿದ್ವಿ. ಹೇರ್ ಸ್ಟೈಲು ಹಾಗೆಯೇ ಫೇಸ್ ಮೇಕಪ್ಪು ಎರಡೂ ಕೂಡ ನಾವು ಹೊರಗೇ ಹೇಳ್ಕೊಂಡಿದ್ವಿ ಮೇಕಪ್ ಮಾಡೋರಿಗೆ. ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ವಿ. ಆ ಟೈಮಲ್ಲಿ ನಮ್ಮ ಚೋಟುಮ, ಅವನಿಗೆ ಇತ್ತೀಚೆಗೆ ಏನಾಗಿದೆ ಅಂದರೆ ಅವಳ ಅಕ್ಕ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೂ ಬಿಟ್ಟೋಗ್ಬೇಡ ಅಂತ ಜಗಳ ಮಾಡ್ತಾನೆ. ಹಾಗೆಯೇ ಬಂದ ಮೇಲೂ ಬಿಟ್ಟೋಗಿದ್ದೆ ಅಂತ ಜಗಳ ಮಾಡ್ತಾನೆ. ಇವಾಗ ನಾವು ಹೊರಟಿದ್ವಲ್ಲ 2 ಟೈಮ್ ಆಗ್ಬಿಡುತ್ತಲ್ಲ ಅವಳು ಬಿಟ್ಟೋಗೋದು. ತುಂಬಾ ಬೇಜಾರಾಗಿ ಜಗಳ ಮಾಡ್ತಾಯಿದ್ದ. ಸೊ ಹಾಗೆಯೇ ಸಮಾಧಾನ ಮಾಡಿಬಿಟ್ಟು ನಾನು ಕರ್ಕೊಂಡು ಹೋದೆ ಮೇಕಪ್ ಮಾಡಿಸ್ಕೊಂಬರೋಕ್ಕೆ. ಕ್ಲಾಸಿಗೆ ಇವ್ರು ಕರ್ಕೊಂಡೋಗಿದ್ರು, ಮೇಕಪ್ಗೆ ನಾನು ಕರ್ಕೊಂಡೋಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಸಂಜೆ ಪ್ರೋಗ್ರಾಮ್ಗೆ 2 ಗಂಟೆಗೆ ಬಿಟ್ಟಿವಿ ಮನೇನ. ಇನ್ನು 2 ಗಂಟೆಗೆ ಬಿಟ್ಟರೆ ಅಲ್ಲೇ ಟೈಮ್ ಆಗುತ್ತೆ ಅಂತ ಹೇಳಿ ಬರ್ತೀವಿ. ಆದಷ್ಟು ಈ ವಿಡಿಯೋದಲ್ಲಿ ಮೇಕಪ್ ವೀಡಿಯೋಸ್ಗಳಾಗಿರ್ಬೋದು, ಹಾಗೆಯೇ ಪ್ರೋಗ್ರಾಮ್ಸ್ದು ಫೋಟೋಸ್ ಎಲ್ಲ ಹಾಕ್ತೀನಿ. ಬಟ್ಟು ಇನ್ನೊಂದು ವಿಚಾರ ಏನಂದರೆ ಡ್ಯಾನ್ಸ್ ಪ್ರೋಗ್ರಾಮ್ಸು ಈ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಅಂತ ಅನ್ಕೋತೀನಿ. ನೋಡೋಣ, ಆದಷ್ಟು ವಿಡಿಯೋ ಪೂರ್ತಿ ವಾಚ್ ಮಾಡಿ. ಸೊ ಫೈನಲಿ ಕೆಳಗಿನವರೆಗೂ ಬಂದು ಅಕ್ಕನ್ನು ಕಳಿಸಿ ಹೋದ ನಮ್ಮ ಚೋಟಮ್ಮ. ಅಷ್ಟರೊಳಗೆ ಆಟೋ ಬುಕ್ ಮಾಡ್ಕೊಂಡಿದ್ವಿ, ತುಂಬ ದೂರ ಇತ್ತಲ್ವ. ಹಾಗೆಯೇ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲೇ ಕೂಡ ನಾನು ನನ್ನ ಮಗಳು ಹೊರಟ್ವಿ. ಇನ್ನು ಇವ್ರ ಚೋಟಮ್ಮ ಕೂಡ ಕೆಳಗೆ ಬಂದು ಕಳಿಸೋದ. ಸೊ ಫೈನಲಿ ಒಂದು 15 ಮಿನಿಟ್ಸ್ ಆಗುತ್ತೆ ಮಾತಾಡ್ಕೊತ ನಾನು ನನ್ನ ಮಗಳು ಏನೋ ತಗೊಂಡೋದ್ವಿ. ಆದರೂ ಬಿಟ್ಟು ಬಂದುಬಿಟ್ಟಿದ್ವಿ ಕೆಲವೊಂದು ಐಟಮ್ಸು. ಹಾಗೆಯೇ ಡಿಸ್ಕಸ್ ಮಾಡ್ಕೊತ ಹೋದ್ವಿ. ಆದಷ್ಟು ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ಡ್ಯಾನ್ಸ್ ಕ್ಲಾಸು ಭರತನಾಟ್ಯ ಮೇಕಪ್ಪು ಮಾಡಿಸ್ಕೊಳೋ ಅಂಥ ಪ್ಲೇಸ್ ಬಂತು. ಸೊ ಫೈನಲಿ ಸ್ಟಾರ್ಟಿಂಗಿಂದ ಮರ್ತೋಗ್ಬಿಡ್ತು ವಿಡಿಯೋ, ಈಗ ಕ್ಯಾಪ್ಚರ್ ಮಾಡ್ಕೋತೀನಿ. ಸೊ ಬನ್ನಿ, ಇದ್ರ ಜೊತೆ ಒಂದು ಪುಟ್ಟ ನನ್ನ ಮನಸ್ಸಿನ ಮಾತು ಹೇಳ್ಕೊತೀನಿ. ಸೊ ನನ್ನ ಮಗಳು ನಿನ್ನೆದಾಗಿರುತ್ತೆ ಅಲ್ವಾ ಇದು. ನನ್ನ ಮಗಳು ಈ ಭರತನಾಟ್ಯ ಕ್ಲಾಸ್ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಇನ್ನು ಆ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅಂದರೆ ಆ ನೋಡುವಂಥ ಕ್ಷಣ ಜೀವನದಲ್ಲಿ ಎಂದೂ ಕೂಡ ನಮಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ತಂದೆ ತಾಯಿಗೂ ತಮ್ಮ ಮಕ್ಕಳ ಬಗ್ಗೆ ಒಂದಲ್ಲ ಒಂದು ಕನಸು ಇದ್ದೇ ಇರುತ್ತಲ್ವ. ಹಾಗೆಯೇ ನನಗೂ ಆಗಿರ್ಬೋದು, ನನ್ನ ಹಸ್ಬೆಂಡ್ಗಾಗಿರ್ಬೋದು ತುಂಬ ದೊಡ್ಡ ಕನಸಿದೆ. ಆದರೆ ನನಗೂ ನಮ್ಮ ಮನೆಯವ್ರಿಗೂ ಕೂಡ ನಮ್ಮ ಮಗಳಿಗೆ ಭರತನಾಟ್ಯ ಕಲಿಸ್ಬೇಕು ಅನ್ನೋದು ತುಂಬ ಕನಸು, ನಮ್ಮ ಜೀವನದ ಒಂದು ಕನಸು ಅಂತಲೇ ಹೇಳ್ಬೋದು. ಹಾಗೆಯೇ ಆ ಕನಸು ಕೂಡ ನನ್ನ ಮಗಳು ಮಾಡ್ತಿದ್ದಾಳೆ ಅಂದರೆ ಏನು ತಪ್ಪಿಲ್ಲ. ಆ ಕನಸಿಗೆ ನಾವು ಒಂದು ಸಮಯ ಕೊಟ್ಟಿದ್ದೇವೆ ಅಷ್ಟೇ, ಪ್ರಯತ್ನ ಮಾಡ್ತಾಯಿದ್ದೀವಿ. ಅವಳನ್ನು ಪ್ರತಿಯೊಂದು ಕ್ಲಾಸ್ನಲ್ಲಿ ಕರೆದುಕೊಂಡು ಹೋಗ್ತೀವಿ, ಅಭ್ಯಾಸ ಮಾಡಿಸ್ತೀವಿ. ಕೆಲವೊಂದು ಸರಿ ಅವಳಿಗೂ ಕೂಡ ಸುಸ್ತಾಗಿರುತ್ತೆ. ಆದ್ರೂ ಅದನ್ನು ಅವಳನ್ನು ಕೂಡ ತೋರಿಸ್ಪಡಿಸ್ಕೊಳಲ್ಲ, ನಾವೂ ಕೂಡ ತೋರಿಸ್ಪಡಿಸ್ಕೊಳಲ್ಲ. ಕನಸು ಎಂದಿಗೂ ನನಸಾಗಬೇಕು ಅಂದರೆ ಒಂದಲ್ಲ ಒಂದು ಟೈಮ್ ಕಷ್ಟಪಡಲೇಬೇಕು ಎಲ್ಲದಕ್ಕೂ. ಇನ್ನು ಅವಳ ವೇದಿಕೆ ಮೇಲೆ ಆತ್ಮವಿಶ್ವಾಸದಿಂದ ಡ್ಯಾನ್ಸ್ ಮಾಡಿದ್ಲು ಅಂತ ಹೇಳಿದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕನಸು ನಾವು ಕಾಣ್ತಾನೆ ಇರ್ತೀವಿ. ಈ ಕನಸಿಗೆ ನಾವೆಷ್ಟು ಸ್ಫೂರ್ತಿಯಾಗಿದ್ದೀವೋ ಅವ್ರ ಮೇಡಮ್ಮು ಕೂಡ ಅಷ್ಟೇ, ಅವರ ಸಪೋರ್ಟ್ ಕೂಡ, ಅವ್ರ ಗುರುಗಳು ಕೂಡ ಅಷ್ಟೇ ಆಶೀರ್ವಾದ ತುಂಬ ಮುಖ್ಯ. ಅವರ ಆಶೀರ್ವಾದ ತುಂಬಾ ಇದೆ ಅವಳಿಗೆ. ಆ ಕ್ಷಣದಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಎಲ್ಲನೂ ಮರೆತು ಒಂಥರ ಸುಂದರ ಕ್ಷಣ ನಾವು ಪಡಿತಾ ಇದ್ದೀವಿ, ಸುಂದರ ಕ್ಷಣನ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ಒಬ್ಬ ತಂದೆ ತಾಯಿ ಮಗು ಸಂತೋಷವಾಗಿರೋದು ನೋಡೋದೇ ಒಂದು ದೊಡ್ಡ ಕನಸಲ್ವ. ಇದು ನನ್ನ ಮಗಳಿಗೆ ತುಂಬಾ ಸಂತೋಷದ ಕ್ಷಣಗಳು. ಅದನ್ನು ನಾವು ನೋಡ್ತೀವಿ ಅಷ್ಟೇ. ಬಟ್ ಇದೆಲ್ಲ ಸಂತೋಷನ ಮಾತಿನಲ್ಲಿ ಹೇಳೋದಕ್ಕೆ ತುಂಬಾ ಕಷ್ಟ. ನಮ್ಮ ಮಗಳಿಗೆ ಭರತನಾಟ್ಯ ಕಲಿಸ್ತಿರೋ ಗುರುಗಳಿಗೆ ಹೃದಯಪೂರ್ವಕ ಧನ್ಯವಾದನೂ ಕೂಡ ಈ ವಿಡಿಯೋದಲ್ಲೇ ಹೇಳ್ತೀನಿ. ಅವ್ರ ಮಾರ್ಗದರ್ಶನದೇ ಇಲ್ಲದೇ ಯಾವ ಕ್ಷಣವೂ ಈ ಕ್ಷಣ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ನಮ್ಮ ಮಗಳದ ಪ್ರಯತ್ನ ಇನ್ನೂ ತುಂಬ ಅಂತ್ಯ ಅಲ್ಲ, ಇನ್ನು ತುಂಬ ಚಿಕ್ಕದು, ಸುಂದರ ಆರಂಭ ಮಾತ್ರ. ದೇವರು ನಮ್ಮ ಮಗಳಿಗೆ ಇನ್ನಷ್ಟು ಅವಕಾಶ ನೀಡಲಿ, ಅವಳ ಕನಸುಗಳೇ ನನಸಾಗಲಿ ಎಂದು ನಾನು ಕೂಡ ಇದೇ ವಿಡಿಯೋದಲ್ಲಿ ಪ್ರಾರ್ಥಿಸ್ತೀನಿ. ಈ ವಿಡಿಯೋ ನೋಡ್ತಿರೋಂತಹ ಪ್ರತಿಯೊಬ್ಬರಿಗೂ ತಂದೆ ತಾಯಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳ ಕನಸುಗಳನ್ನು ನಂಬಿ ಅವರಿಗೆ ಬೆಂಬಲವಾಗಿ ನಿಲ್ಲಿ.
ಒಂದಿನ ಅವರು ನಿಮ್ಮ ಕನಸುಗಳನ್ನೇ ಹೆಮ್ಮೆಯಾಗಿ ನಿಜ ಪಡ್ತಾರೆ. ಸೊ ನಮ್ಮ ಒಂದು ಟೈಮಲ್ಲಿ ನಾವು ಅಂದ್ಕೊಂಡಿದ್ದು ಯಾವುದು ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಎಲ್ಲನೇ ಆಗಿರ್ಬೋದು ನಮ್ಮ ಮಗಳಿಂದ ನೋಡೋದಕ್ಕೆ ನಾವು ಇಷ್ಟಪಡ್ತೀವಿ. ಇನ್ನು ನಾವು ಮೇಕಪ್ಗೆ ಅಂತ ಹೋದಾಗ ಪ್ರತಿಯೊಂದು ಮಾಡ್ತಾರಂಥ ಭರತನಾಟ್ಯ ಮೇಕಪ್ಪು, ಇದು ನಮ್ಮ ಸಂಸ್ಕೃತಿ. ಭರತನಾಟ್ಯ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ. ಆ ಕಣ್ಣಿದೆ ಅಲ್ವಾ, ಆ ಕಣ್ಣೇ ಸಾಕು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸೋದಕ್ಕೆ ಅಲ್ವಾ. ಸೊ ಆ್ಯಕ್ಚುಲಿ ನನ್ನ ಮಗಳು ಕಣ್ಣು ದೊಡ್ಡದಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ದೃಷ್ಟಿನೇ ತಾಕೋ ಗೊತ್ತಿಲ್ಲ. ಫೈನಲಿ ಮೇಕಪ್ ಮಾಡಿದರೂ ಕೂಡ ತುಂಬ ದೃಷ್ಟಿ ಆಗುತ್ತೆ ನಿಮ್ಮ ಮಗಳಿಗೆ, ಡ್ಯಾನ್ಸೆಲ್ಲ ಮುಗಿದ್ಮೇಲೆ ಒಂದು ಸರಿ ದೃಷ್ಟಿ ತೆಗೆದುಬಿಡಿ ಅಂತ ಹೇಳಿದರು. ಸೊ ನೋಡಿ, ಡ್ಯಾನ್ಸ್ ಆದಷ್ಟು ಅವರು ಮೇಕಪ್ ಮಾಡ್ತಾ ಇರೋದನ್ನು ವಿಡಿಯೋ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಟ್ಟೆ. ನೋಡಿ, ಅವರು ಮಾಡ್ತಾ ಇರೋಂತಹ ಒಂದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಕ್ಚುಲಿ ನಾವು ಕೊಡೋ ದುಡ್ಡು ಅವ್ರಿಗೆ ಮೇಕಪ್ಪಿಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಅವ್ರಿಗೆ ಎಷ್ಟು ನಮಗೆ ಫೈನಲಿ ಮೇಕಪ್ನ ಮಾಡಿಕೊಡ್ತಾರಲ್ವ, ಅದು ನಮಗೆ ತುಂಬಾ ಸ್ಯಾಟಿಸ್ಫೈ ಆಯಿತು. ನಂಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಆಶಾ ಮ್ಯಾಮ್. ಈ ವಿಡಿಯೋದಲ್ಲಿ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವರು ಕೂಡ ನನಗೆ ಇವತ್ತೇ ಫಸ್ಟ್ ಟೈಮ್ ಮೀಟ್ ಆದಾಗಿಂದ ಎಷ್ಟೋ ದಿನದ ಪರಿಚಯ ಅನ್ನೋ ಥರ ಅಷ್ಟೇ ಖುಷಿಯಾಗಿ ಮೇಕಪ್ ಮಾಡಿಕೊಟ್ರು. ಫೇಸ್ ಮೇಕಪ್ ಎಲ್ಲ ಫೈನಲಿ ಮುಗೀತು. ಇನ್ನು ಹೇರ್ ಸ್ಟೈಲ್ ಮೇಕಪ್ ಮಾಡ್ತೀನಿ ಅಂದರು. ಒಂದು ನಾನು ಮೇಲೆ ತುರುಬಿಗೆ ಹಾಕೋದನ್ನು ಬಿಟ್ಟೋಗ್ಬಿಟ್ಟಿದ್ದೆ ಮಿಸ್ ಆಗಿ. ಸೊ ಅದನ್ನು ಈ ಥರ ಹಾಕಿ ಅಂತಲೂ ಕೂಡ ಅಲ್ಲೇ ಹೇಳ್ಕೊಂಡ್ಕೊಟ್ರು. ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಯಿತು. ಎಷ್ಟು ಪ್ರೀತಿಯಿಂದ ಮಾಡಿದರು ಅಂದರೆ, ಮೇಕಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಮೇಕಪ್ ಮಾಡ್ಬೇಕಾದ್ರೆ ನಮ್ಮನ್ನು ಪ್ರೀತಿಯಿಂದ ಮಾಡ್ತಾರಲ್ವ. ಸೊ ನೋಡಿ, ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ಲು. ಇನ್ನು ಡ್ರೆಸ್ ಹಾಕಿದಾಗ ಇನ್ನೂ ಕ್ಯೂಟಾಗಿ ಕಾಣ್ತಾ ಇದ್ಲು ನನ್ನ ಮಗಳು. ಆ್ಯಕ್ಚುಲಿ ಅವಳಿಗೆ ಭರತನಾಟ್ಯ ಅನ್ನೋದು ಅವಳ ಕನಸು ಕೂಡ ಆಗಿತ್ತು, ನಮ್ಮಿಬ್ರದ್ದು ಕನಸಲ್ಲ. ಅವಳ ಕನಸು ಕೂಡ, ಅವಳ ಭರತನಾಟ್ಯನೇ ಕೂಡ ಅವಳ ಕನಸಾಗಿತ್ತು. ನೋಡಿ, ಮನೆಗೆ ಬಂದುಬಿಟ್ಟು ಬರೋಷ್ಟೊತ್ತಿಗೆ 4:15 ಆಯಿತು. ಇನ್ನು ಏನೇನೋ ವಿಡಿಯೋ ಮಾಡ್ಕೊಳೋ ಪ್ಲಾನ್ ಇತ್ತು, ಯಾವುದೂ ಮಾಡ್ಕೊಂಡಿಲ್ಲ. ಇನ್ನು ಅಳ್ತಾ ಹಚ್ಚಬೇಕಿತ್ತು ಕೈಗೆ, ಅದೊಂದು ನಮ್ಮ ಮನೆಯವ್ರು ಮಾಡ್ತಾಯಿದ್ರು. ಅಷ್ಟರೊಳಗೆ ನಾನು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಅಂತ ಇದ್ದೆ. ಫೈನಲಿ ನನ್ನ ಆಸೆ ಕೂಡ ಟುಸ್ ಆಗಿಬಿಡ್ತು. ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಂಡೆ. ಮಾರ್ನಿಂಗ್ ತೊಳ್ಕೊಂಡಿರೋ ಮುಖ ಅದೇ ಡ್ರೆಸ್ಸಿಗೆ ಹೋದೆ, ಏಕೆಂದರೆ ಆಲ್ರೆಡಿ 5:30 ಆಗಿತ್ತು. 5:30ಗೆಲ್ಲ ನಾವು ಕ್ಲಾಸ್ ಹತ್ರ ಇರಬೇಕಿತ್ತು. ಹಾಗಾಗಿ ಹೊರಟ್ವಿ. ಇನ್ನು ಅವಳು ಕೂಡ ತುಂಬ ಕ್ಯೂಟಾಗಿರ್ತಾಯಿದ್ಲು. ಈ ಕ್ಯೂಟ್ನೆಸ್ ನೋಡೋಕ್ಕೆ ನನಗೆ ಏನೋ, ನಿಜ ಹೇಳ್ತಾಯಿದ್ದೀನಿ, ನನ್ನ ಮಗಳು ಅಂತ ಅಲ್ಲ, ಈ ಭರತನಾಟ್ಯ ಡ್ರೆಸ್ಸಲ್ಲಿ ಎಲ್ಲ ಮುದ್ದಾಗಿರೋಂತಹ ಮಕ್ಕಳು ನೋಡೋದಕ್ಕೆ ನಮ್ಮ ತಾಯಿಯಂದಿರೋ ದೃಷ್ಟಿನೇ ಆಗುತ್ತೇನೋ ಗೊತ್ತಿಲ್ಲ. ಬಟ್ ನಮಗೆ ಎಷ್ಟೋ ಕನಸುಗಳು ಅಲ್ಲಲ್ಲೇ ಸತ್ತೋಗ್ಬಿಟ್ಟು ನಮ್ಮ ಜೀವನದಲ್ಲಿ. ಫೈನಲಿ ಮುಗಿಸ್ಕೊಂಡು ಬಂದ್ವಿ. ವಿಡಿಯೋ ಅಲ್ಲಿ ಮಾಡೋದಕ್ಕೆ ಅಲೋ ಇಲ್ಲ, ಏಕೆ ಅಂದರೆ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಮ್ಯಾಮು. ಅದಕ್ಕೋಸ್ಕರ ಡ್ಯಾನ್ಸ್ ಇದಾಗಿರ್ಬೋದು, ಅದಾಗಿರ್ಬೋದು. ಸೊ ಫೋಟೋಸು ಕೆಲವೊಂದು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕ್ಲಾಸಲ್ಲಾಗಿರ್ಬೋದು, ಆಮೇಲೆ ಫ್ರೆಂಡ್ಸ್ ಜೊತೆ, ಮ್ಯಾಮ್ ಜೊತೆ. ಆ ಫೋಟೋನ ಶೇರ್ ಮಾಡ್ಕೋತೀನಿ. ವಿಡಿಯೋ ಮಾಡೋದಕ್ಕೆ ಅವರು ಪರ್ಮಿಷನ್ ಕೊಡಲ್ಲ. ರೀಸನ್ ಇಷ್ಟೇ, ಮಕ್ಕಳು ವರ್ಷ ಇಡೀ ಕಲ್ತಿದ್ದನ್ನು ನಾವು ವಿಡಿಯೋ ಮಾಡ್ಕೊತ ಅಲ್ಲಿ ಟೈಮ್ ಕಳಿತೀವಿ. ನಾವು ವಿಡಿಯೋ ಕಡೆ ಇಂಟ್ರೆಸ್ಟ್ ಕೊಡ್ತೀವಿ. ಮಕ್ಕಳು ಮಾಡೋವಂತಹ ಪ್ರತಿಯೊಂದು ಹೆಜ್ಜೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದ್ರ ಕಡೆ ನಾವು ಸೊ ನಾವು ನೋಡೋದಿಲ್ಲ ಡ್ಯಾನ್ಸು ಅಂತೇಳಿ ಅವರು ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಲ್ಲ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಓಕೆ, ತೊಂದರೆ ಇಲ್ಲ. ಅಲ್ಲೇ ಡ್ಯಾನ್ಸ್ ಕ್ಲಾಸಲ್ಲಾಗಿರ್ಬೋದು, ಹೊರಗಡೆ ಮನೆಗೆ ಹೋಗ್ಬೇಕಾದ್ರೂ ಕೆಲವೊಂದು ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಆ ಫೋಟೋ ಕೂಡ ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇತ್ತು ನನ್ನ ಮಗಳ ಭರತನಾಟ್ಯ ಡೇ ಪ್ರೋಗ್ರಾಮ್ ಫೋಟೋಸ್ ಆಗಿರ್ಬೋದು, ಡ್ಯಾನ್ಸ್ದಾಗಿರಲ್ಲ. ಕೊನೆಯದಾಗಿ ಅವ್ರ ಮ್ಯಾಮ್ಗಳ ಜೊತೆನೂ ಕೂಡ ಅವರು ಫೋಟೋಸ್ ತಗೊಂಡ್ರು. ಪ್ರೀತಿಯಿಂದ ಕಲಿಸ್ತಾರಲ್ವ, ಅವರು ಕಲಿಸೋದಕ್ಕೆ ನನ್ನ ಮಗಳು ಇವತ್ತು ಈ ಸ್ಥಾನದಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ ಅಂದ್ರೂ ತಪ್ಪಿಲ್ಲ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಕೊನೆಯದಾಗಿ ಒಂಥರ ಮೆಮೊರಿಯಬಲ್ ಆಗಿ ಕ್ಯೂಟಾಗಿ ಅವ್ರ ಹತ್ರ ಚೆಂದ ಫೋಟೋ ತಗೊಂಡ್ರು. ಆದಷ್ಟು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನು ಅನ್ನಿಸ್ತು ಅಂತ ಹೇಳಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಆದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ಎಲ್ಲ ಆಯಾ ಮಕ್ಕಳುಗಳು ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಆಲ್ರೆಡಿ 9 ಗಂಟೆ ಆಯಿತು ಮುಗಿಯೋಷ್ಟೊತ್ತಿಗೆ, ಆದ್ರೂ ಟೈಮ್ ಕೊಟ್ಟು ಎಲ್ಲರೂ ಮಕ್ಕಳ ಜೊತೆ ಫೋಟೋಸ್ ಎಲ್ಲ ತಕ್ಕಂತಾಯಿದ್ರು. ಇದು ಬಂದುಬಿಟ್ಟು ಇವರು ನನ್ನ ಮಗಳ ಮ್ಯಾಮು. ಹಾಗೆಯೇ ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಪ್ರಶಸ್ತಿ ಪತ್ರ ಕೂಡ ಎಲ್ರಿಗೂ ಕೊಡ್ತಾರೆ. ಹಾಗೆಯೇ ಪತ್ರ ಕೊಟ್ಟಾದಮೇಲೆ ಎಲ್ಲರ ಜೊತೆ ಮಾತಾಡ್ಕೊತ ಎಲ್ರಿಗೂ ಚೆನ್ನಾಗಿ ಮಾಡಿದ್ರಿ ಅಂತ ಖುಷಿ ಪಡ್ಕೊಂತ ಅವ್ರ ಜೊತೆ ಮ್ಯಾಮ್ ಕೂಡ ಟೈಮ್ ಕಳೆದ್ರು. ಎಲ್ಲನೂ ಆದಷ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ.
ಏನನ್ನಿಸ್ತು ಏನೇ ಅನ್ನಲಿ ನಮ್ಮ ಮಕ್ಕಳಿಗೆ ನಾವೇನು ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ, ಹಣ ಆಸ್ತಿ ಸಂಪತ್ತು, ಬಟ್ ಒಳ್ಳೊಳ್ಳೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಡ್ಯಾನ್ಸ್ಗಳಾಗಿರ್ಬೋದು, ಆಕ್ಟಿವಿಟೀಸ್ಗಳಾಗಿರ್ಬೋದು, ಪ್ರತಿಯೊಂದು ಅವರ ಆಸೆಗಳಿಗೆ ನಾವು ಕನಸುಗಳಿಗೆ ಸ್ಫೂರ್ತಿಯಾಗಿ ನಿಂತಾಗ ನಮ್ಮ ಮಕ್ಕಳು ನಾಳೆ ಒಂದು ಒಳ್ಳೆ ಸ್ಥಾನದಲ್ಲಿರ್ತಾರಲ್ವ. ಸೊ ಅದನ್ನು ಯಾರ ಕೈಯಲ್ಲೂ ಕೊಡೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾರು ಕೊಡೋದಕ್ಕೂ ಸಾಧ್ಯ ಇಲ್ಲ. ಎಷ್ಟೇ ಕಷ್ಟ ಬಂದ್ರೂ ಪೇರೆಂಟ್ಸ್ ಆಗಿ ನಾವು ಅದನ್ನು ಕೊಡಲೇಬೇಕು, ಅದು ನಮ್ಮ ಕರ್ತವ್ಯ. ಬಟ್ ನಮ್ಮನ್ನು ನೋಡ್ಕೋತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ಅಲ್ಲ, ಬಟ್ ಅವರ ಒಂದು ಲೈಫಲ್ಲಿ ಅವ್ರು ತುಂಬಾ ಚೆನ್ನಾಗಿರಬೇಕು, ಅವರು ಒಂದು ಎತ್ತರದ ಸ್ಥಾನದಲ್ಲಿರಬೇಕು ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಅದೇ ನಮ್ಮ ದೊಡ್ಡ ಕನಸು, ನಮ್ಮ ಮಗಳೇ ನಮ್ಮ ಕನಸು.